ಅದೇ ಉಳಿಸ್ಬೇಕು ಅಂತ ಅವ್ರು ಟ್ರೈ ಮಾಡ್ತಾವ್ರೆ, ತೊಂದರೆ ಕೊಡ್ತಾ ಇರೋರು ಯಾರು ಅಂತ ಸುರೇಶ್ ಕುಮಾರ್ ಕೇಳ್ತಾರೆ. ಅದು ನನ್ಗೆ ಗೊತ್ತಿಲ್ಲ. ಇದು ಬಹಳ ವರ್ಷಗಳಿಂದ ಬಹಳ ಒಳ್ಳೆ ರೀತಿ ನಡ್ಕೊಂಡ್ ಬಂದಿತ್ತು. ಹಿಂದೆ ಬಸವರಾಜ ಬೊಮ್ಮಾಯಿ ಅವರಿದ್ದಾಗ ಹೇಳ್ತೀನಿ, ಇದು ಮುಚ್ಚಲ್ಲ ಅಂತ ನೀವು ಇಲ್ಲ ಅಶ್ಯೂರೆನ್ಸ್ ಕೊಡಿ, ಆಮೇಲೆ ಹೇಳ್ತೀನಿ ಅದಕ್ಕೇನು. ದುಡ್ಡು ಕೊಟ್ಟವ್ರು ಬಸವರಾಜ ಬೊಮ್ಮಾಯಿ ಅವರಿದ್ದಾಗ ದುಡ್ಡು ಕೊಟ್ಟಿದ್ದಾರೆ. ನೀವು ಇವರು ಅದೇ ಕೇಳಿದ್ರು, ಈ ಸ್ಟೋರಿ ಹೇಳಿದವ್ರು ಯಾರು ಅಂತ. ಕರೆಕ್ಟು, ನೀವು ಈ ಪ್ರಶ್ನೆ ಕೇಳ್ತೀರಾ ಅಂತ ನನ್ಗೆ ಗೊತ್ತು. ನಾನು ಅವಾಗೆ ನೀವು 10,000ಕ್ಕೆ ಹೆಂಗೆ ಫೋನ್ಪೇ ತಂದು ಕೊಟ್ಟಿದ್ದೀನಿ ನೋಡಿ, ಇವಾಗೂ ಹಂಗೆ ತಂದು ಕೊಡ್ತೀನಿ ನಾನು. ನೀವು ಮುಚ್ಚಲ್ಲ ತಾನೇಪ್ಪ? ಇಲ್ಲ ಮುಚ್ಚಲ್ಲ ತಾನೆ, ಮುಚ್ತಾರೋ ಹೇಳ್ಬಿಡಿ, ಶಿಫ್ಟ್ ಮಾಡ್ತೀರೋ ಹಾಗೆ ಹೇಳಿ. ಯಾಕೆ ಉಲ್ಟಾಗೋಟ್ರಲ್ಲ ಹೇಳಿ, ಈಗ ಶಿಫ್ಟ್ ಮಾಡ್ತೀರಾ ಇಲ್ಲ ಹೇಳಿ. ಡಿಬೇಟ್ ಬೇಡ, ಈಗ ಉತ್ತರ ಕೊಡುವಾಗ ಉತ್ತರ ಕೊಡಿ. ನೀವು ಮಾಡಲ್ಲ ಅಂತ ಹೇಳಿದ್ರೆ ಅದು ನಮ್ಮ ಯೂತ್ ಸರ್ವಿಸಸ್ ರಿಪೋರ್ಟ್ CM-ಗೆ ಬರ್ತದೆ. ಬಟ್ ಸ್ಟಿಲ್ ಐ ವಿಲ್ ರಿಪ್ಲೈ ಆನ್ ದಟ್ ಇಶ್ಯೂ. ಅಲ್ಲ ಬೆಂಗಳೂರಲ್ಲ ನಿಮ್ದೇ ಅಲ್ಲ, ಬೆಂಗಳೂರು ಓಲ್ ಅಂಡ್ ಸೋಲ್. ಬೆಂಗಳೂರು ನಮ್ದೆಲ್ಲ. ಇಲ್ಲ ಇಲ್ಲ ಇಲ್ಲ, ಅದ್ ಮೊದ್ಲು ನಮ್ದೆಲ್ಲ ಇತ್ತು, ಈಗ ನಿಮ್ದೆಲ್ಲ. ಈಗ ಪರಮೇಶ್ವರ್ದು ಏನು ಇಲ್ಲ ಪಾಪ ಅವ್ರಿಗೆ. ಈಗ ಜಿಲ್ಲಾ ಉಸ್ತುವಾರಿ ಸಚಿವರು ತಾವೇ ಸರ್. ಇಲ್ಲಿ ಸನ್ಮಾನ್ಯ ವಿರೋಧ ಪಕ್ಷ ನಾಯಕರಿಗೆ ಈ ಫ್ಲೈಯಿಂಗ್ ಕ್ಲಬ್ಬಿಗೆ ನಾನು ಅದರದ್ದು ಅಡ್ವೈಸರಿ ಬೋರ್ಡ್ ಮೆಂಬರ್ ಆಗಿ, ಗುಂಡೂರಾಯರು ಯೂತ್ ಸರ್ವಿಸ್ ಮಿನಿಸ್ಟರ್ ಆಗಿ ನಾನು ಆಗಿದೆ. ಅಲ್ಲಿ ಏನಾಗಿದೆ ಅಂತ ಹೇಳ್ಬಿಟ್ರೆ, ಕೆಲವು ಜನರಿಗೆ ಭಾರಿ ಕಡಿಮೆ ಅಲ್ಲಿ ಪೈಲಟ್ಗಳು. ಮತ್ತು ನಾನು ಮತ್ತೆ ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ದಾಗ ಏನಾಗಿದೆ ಅಂದರೆ ಫ್ಲೈಓವರ್ ಬಂತು. ಆ್ಯಕ್ಚುಲ್ ಆಗಿ ನೀವು ನೋಡಿರ್ಬೋದು, ಏರ್ಫೋರ್ಸ್ ಫ್ಲೈಓವರ್ದು ಏರ್ಫೋರ್ಸ್ ಟ್ರೈನಿಂಗ್ ಕಪ್ ಫ್ಲೈಓವರ್ ಕೆಳಗಡೆ ಹೋಗಿದೆ. ಅದನ್ನೇನಾದರೂ ಟೆಕ್ನಿಕಲ್ ಆಗಿ ಇವ್ರು ಏನು ತಪ್ಪು ಮಾಡಿದ್ದಾರೆ ಅಂತ ಹೇಳ್ಬಿಟ್ರೆ ಫ್ಲೈಓವರ್ ಮೇಲೆ ತಗೊಂಡ್ಬಂದ್ಬಿಟ್ಟಿದ್ದಾರೆ. ಅಲ್ಲಿ ಆ ಟ್ರೈನಿಂಗ್ ಕ್ಲಬ್ಬಿಗೆ ಇವತ್ತು ಅವರು DGC ಅವರು ಪರ್ಮಿಷನ್ ಲೈಸೆನ್ಸ್ ಕೊಡ್ತಾ ಇಲ್ಲ. ಯಾಕಂದ್ರೆ ಡೇಂಜರ್ ಅದು, ಫ್ಲೈಓವರ್ ಇದ್ದಾಗ ಇದು ಟೇಕ್ ಆಫ್ ಮಾಡಲಿಕ್ಕೆ ಕಷ್ಟ ಅಂತ ಹೇಳ್ಬಿಟ್ಟಿದ್ದಾರೆ. ಅದಕ್ಕೆ ನಾನೇ ಒಂದು ಲೆಟ್ರ್ ಬರೆದಿದ್ದೀನಿ, ಏನಂತ ಹೇಳ್ಬಿಟ್ರೆ ಚೀಫ್ ಮಿನಿಸ್ಟರ್ ಅವರಿಗೆ, ನೋಡಿ ಗುಜರಾತಲ್ಲಿ ಅಲ್ಲೆಲ್ಲ ದೊಡ್ಡ ಇದಕ್ಕೆ ಯಾವುದು ಕ್ರಿಕೆಟ್ 1 ಲಕ್ಷದ ಮೋಡಿ ಅವರದ್ದು ಸ್ಟೇಡಿಯಂ ಇದೆ. ಇದನ್ನು ನಾವು ಫ್ಲೈಯಿಂಗ್ ಕ್ಲಬ್ ಅಲ್ಲಿಯೇ ಬೇಕಂದಿಲ್ಲ. ಫ್ಲೈಯಿಂಗ್ ಕ್ಲಬ್ ಈಗ ಹಾಸನದಲ್ಲಿ ಮಾಡ್ಬೋದು, ಶಿವಮೊಗ್ಗದಲ್ಲಿ ಮಾಡ್ಬೋದು, ಮೈಸೂರಲ್ಲಿ ಮಾಡ್ಬೋದು, ಬೇರೆ ಬೇರೆ ಕಡೆಯಲ್ಲಿ ಸಮೇತ ಫ್ಲೈಯಿಂಗ್ ಕ್ಲಬ್. ಅಲ್ಲಿರೋದು 25-30 ಜನ ಪೈಲಟ್ ಟ್ರೈನಿಂಗ್ಸ್ ಇರ್ತಾರೆ, ಅಥವಾ ಸ್ವಲ್ಪ ಜಾಸ್ತಿ ಇರ್ಬೋದು.